ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಆಶಾರ. ಸೊ ಇದು ಸೋಮವಾರದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು ವಾರದ ಹಿಂದಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಊರಪ್ಪ ಇದ್ದಿದ್ದರಿಂದ ನಾನು ಊರಿಗೆ ಹೋಗಿದ್ದೆ. ಸೊ ಅಲ್ಲಿನ ಕೆಲವೊಂದು ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಹೊಸದು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಊರಿಗೆ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಸೋಮವಾರ ಬೆಳಗ್ಗೆ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ದೇವ್ರನ್ನ ಪೂಜೆ ಮಾಡಿ ನಂತರ ತಿಂಡಿಗೆ ಅಂತ ನಾನಿಲ್ಲಿ ದೋಸೆಗೆ ಆಲೂಗೆಡ್ಡೆ ಪಲ್ಯ ಮತ್ತು ಕಡಲೆಕಾಯಿ ಚಟ್ನಿ ಮಾಡ್ಕೋತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯ ಮಾಮೂಲಿ ಯೂಶಲಿ ಎಲ್ಲರೂ ಮಾಡೋ ಥರನೇ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಗೆ ಸಣ್ಣಗೆ ಉದ್ದಕ್ಕೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆನ ಸ್ನ್ಯಾಶ್ ಮಾಡಿ ಸೇರಿಸ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಆಲೂಗೆಡ್ಡೆ ಪಲ್ಯ ರೆಡಿಯಾಗೋಗುತ್ತೆ. ಹಾಗೆ ಕಡಲೆಕಾಯಿ ಚಟ್ನಿನೂ ಅಷ್ಟೇ, ಎಲ್ಲರಿಗೂ ಗೊತ್ತಿರುತ್ತೆ, ಸಿಂಪಲ್ಲಾಗೆ ಮಾಡ್ಕೊಂಡಿದ್ದು. ಹಾಗೆ ದೋಸೆ ಹಿಟ್ಟನ್ನು ಈಗ ಎಷ್ಟು ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಪ್ರೇಟಾಗಿ ತೆಗೆದು ಉಪ್ಪನ್ನು ಹಾಕಿ ದೋಸೆ ಹಾಕ್ಕೊಂಡು ಇನ್ನು ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸೊ ಎಲ್ಲ ಕೆಲಸ ಮುಗೀತು, ತಿಂಡಿ ತಿಂದು ರೆಡಿಯಾಗಿ ಹೊರಡೋದಷ್ಟೇ. ಫಸ್ಟು ನಾನು ಮನೆಯಿಂದ ನನ್ನ ತಂಗಿ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಅಲ್ಲಿಂದ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಅಮ್ಮನೂ ಅಲ್ಲೇ ಇರ್ತಾರೆ. ಸೊ ಮಂಗಳವಾರ ಬೆಳಗ್ಗೆ ನಾನು, ಅಮ್ಮ, ತಂಗಿ, ಮಕ್ಕಳು ಎಲ್ಲರೂ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋಗೋಷ್ಟರಲ್ಲೇ ಸಂಜೆ ಆಗಿತ್ತಲ್ಲ, ಹಾಗೆ ಮಾತುಕತೆ ಎಲ್ಲ ಆಡಿಕೊಂಡು ಸ್ವಲ್ಪ ಹೂವು ಇತ್ತು, ಹೂವನ್ನೆಲ್ಲ ಕಟ್ಟಿ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಂತರ ಬೆಳಗ್ಗೆ ತಿಂಡಿಗೆ ಬೇಗನೆ ಎದ್ದಿದ್ವಿ. ಬೇಗ ಎದ್ದು ಎಲ್ಲರೂ ಚಕ ಚಕ ಅಂತ ರೆಡಿಯಾಗಿ, ಯಾಕೆಂದರೆ ತುಂಬ ದೂರ ಇದೆ ಊರು, ಇಲ್ಲಿಂದ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮಳೆ ಬೇರೆ ಬಂದುಬಿಡುತ್ತೆ ಅಂತ ಬೇಗನೆ ಬಿಟ್ವಿ. ತಿಂಡಿಗೆ ಬಿಸಿಬೇಳೆ ಬಾತು ಮತ್ತು ಹೆಸರುಕಾಳು ಮೊಳಕೆಕಾಳಿನ ಪಲ್ಯ ಮಾಡ್ಕೊಂಡಿದ್ವಿ. ತಿಂದ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಬಂದು ನಿಂತಿದ್ದೀವಿ ರೆಡಿಯಾಗಿ. ಸೊ ಸಿಕ್ಕಾಪಟ್ಟೆ ರಶ್ ಇತ್ತು ಬಸ್ಸು, ಸಿಗುತ್ತೋ ಇಲ್ವೋ ಅಂತ ತುಂಬಾ ಟೆನ್ಷನ್ ಆಗೋಗಿತ್ತು. ಯಾಕೆಂದರೆ ತುಂಬ ದೂರ, ಒಂದು 2 ಅವರ್ ಜರ್ನಿ, ಎಷ್ಟೊತ್ತಪ್ಪ ನಿಂತ್ಕೊಳ್ಳೋದು ಅಂತ ಅನಿಸ್ಬಿಟ್ಟಿತ್ತು. ಸ್ವಲ್ಪ ಬೇಗ ಮಧ್ಯದಲ್ಲಿ ಸೀಟ್ ಸಿಕ್ತು, ಕುತ್ಕೊಂಡಿದ್ದೀವಿ. ಸೊ ಊರಿಗೆ ಹೋಗ್ತಾಯಿದ್ದೀವಿ. ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು. ನೇಚರ್ ನೋಡೋದಕ್ಕೆ ಹಬ್ಬನೇ ನಮಗಂತೂ. ಯಾವಾಗಲೂ ಸಿಟಿಲಿ ಇರೋದ್ರಿಂದ ಹಳ್ಳಿ ವಾತಾವರಣ ನೋಡಿದಾಗ ಮನಸ್ಸಲ್ಲಿ ಏನೋ ಒಂಥರ ಸಮಾಧಾನ, ಖುಷಿ ಎಲ್ಲ ಆಗುತ್ತೆ. ಅದರಲ್ಲೂ ನಾನು ಹುಟ್ಟಿದಂಥ ಊರಿಗೆ ಹೋಗ್ತಾಯಿದ್ದೀನಿ. ಸೊ ಆ ಎಕ್ಸೈಟ್ಮೆಂಟ್ ಬೇರೆ. ಸೊ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು ಊರಿಗೆ ಹೋಗುತ್ತೆ. ಇದು ನಮ್ಮ ಕೆರೆ ಮಾತ್ರ ತುಂಬಾ ಪ್ರಶಾಂತವಾಗಿ ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬ ನೀರಿತ್ತು. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಹಂಗೂ ಹಿಂಗೂ ಊರು ಬಂದಾಯಿತು. ಊರು ಹೇಳ್ಕೊಂಡ್ವಿ. ಇದು ನಮ್ಮ ಊರಲ್ಲಿರುವಂಥ ಪ್ರಸಿದ್ಧವಾದ ಶ್ರೀ ಮಹಾತ್ಮನ ದೇವಸ್ಥಾನ. ತುಂಬ ಅಂದರೆ ತುಂಬ ಶಕ್ತಿ, ಪವರ್ ಇರೋವಂತಹ ದೇವಸ್ಥಾನ. ಅದ್ಭುತವಾಗಿ ಪೂಜೆನ ಮಾಡ್ತಾರೆ. ಶ್ರಾವಣದಲ್ಲಂತೂ ನಿಮಗೆ ಎಷ್ಟು ಜನ ಇರ್ತಾರೆ ಅಂದರೆ ನಮಗೆ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಅಷ್ಟು ವಿಶೇಷ ಪೂಜೆಗಳು ಕೂಡ ನಡೆಯುತ್ತೆ. ಇದು ಉದ್ಭವ ಮೂರ್ತಿ ಒಳಗಿದೆ. ಅದು ಯಾವಾಗೂ ದರ್ಶನ ಸಿಗೋದಿಲ್ಲ. ತುಂಬ ಬೆಳಗ್ಗೆ ಮಾತ್ರ ಪೂಜೆ ಎಲ್ಲ ಮಾಡಿ ಅದನ್ನು ಬಾಗಿಲಾಕ್ಬಿಟ್ರೆ ಮತ್ತೆ ನಾಳೆ ಸಂಜೆನೇ ಓಪನ್ ಮಾಡೋದು. ಸೊ ಬರೋರೆಲ್ಲ ಈ ಉತ್ಸವ ಮೂರ್ತಿಗೇ ಪೂಜೆ ಮಾಡಿಕೊಂಡು ಹೊರಡೋದು. ಸೊ ಇದು ದೇವಸ್ಥಾನದ ಸರೌಂಡಿಂಗು. ತುಂಬಾ ಶಕ್ತಿ ಇರುವಂತಹ ದೇವಸ್ಥಾನ. ನಾವು ಕೂಡ ದೇವಸ್ಥಾನದಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಯಾಕೆಂದರೆ ತುಂಬ ವರ್ಷ ಆಗಿತ್ತು ದೇವಸ್ಥಾನಕ್ಕೆ ಬಂದು. ಹಾಗೆ ಜನ ಕೂಡ ಯಾರೂ ಇರಲಿಲ್ಲ ಅಲ್ವಾ ಜಾಸ್ತಿ. ಅದಕ್ಕೋಸ್ಕರ ಸ್ವಲ್ಪ ಪ್ರಶಾಂತವಾಗಿರುತ್ತೆ, ಮನಸ್ಸು ಕೂಡ ಸ್ವಲ್ಪ ಆರಾಮ್ ಅನಿಸುತ್ತೆ ಅಂತ ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಹಾಗೆ ಟೈಮ್ ಬೇರೆ ಆಗಿತ್ತು, ಊಟದ ಟೈಮು. ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ. ಯಾವಾಗಲೇ ಹೋದರೂ ಊಟ ರೆಡಿ ಇರುತ್ತೆ. ಟೈಮ್ ಬೇರೆ 4 ಗಂಟೆ ಆಗಿತ್ತು. ಸೊ ಇಲ್ಲೇ ಊಟ ಮಾಡಿಕೊಂಡು ಪ್ರಸಾದನ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಖಾಲಿ ಇತ್ತು, ಅದರಿಂದ ಮಧ್ಯಾಹ್ನ ಅಲ್ವಾ ಜಾಸ್ತಿ ಜನ ಇರಲಿಲ್ಲ. ಬೇಗ ಊಟ ಮಾಡ್ಕೊಂಡು ಹೋಗೋಣ, ಇನ್ನು ಮಳೆ ಬೇರೆ ಬರೋಂಗಿದೆ ಅಂತ ಅಂದ್ಕೊಂಡ್ವಿ. ಇಲ್ಲಿ
ಹಳೇ ಕಾಲದ ನಾಣ್ಯಗಳು ನೋಟ್ಗಳನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ರು. ಇದನ್ನು ನಾನು ಪ್ರಸಾದನ ತಿಂದು ಬರ್ತಾ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಮಧ್ಯಾಹ್ನ ಆಗಿದ್ದರಿಂದ ಜನ ಯಾರೂ ಜಾಸ್ತಿ ಇರಲಿಲ್ಲ. ಸೊ ಬೇಗ ಪ್ರಸಾದ ಕೊಟ್ಟರು. ಪ್ರಸಾದಕ್ಕೆ ಅನ್ನ ಸಾಂಬಾರು ಕೊಟ್ಟಿದ್ದರು. ಸರಿ, ಊಟನ ಮುಗಿಸ್ಕೊಂಡು ನಮ್ಮ ತಟ್ಟೆನ ನಾವೇ ತೊಳೆದು ನೀಟಾಗಿ ಅದರ ಜಾಗದಲ್ಲಿ ಇಟ್ಬಿಟ್ಟು ಹೊರಗಡೆ ಬಂದ್ವಿ. ಇಲ್ಲಿ ನೋಡಿ, ಹಳೇ ಕಾಲದಿಂದ ಇರುವಂತಹ ನಾಣ್ಯಗಳು, ನೋಟ್ಗಳು, ನಮ್ಮ ದೇಶದಲ್ಲಿರೋ ವಿದೇಶಿ ನೋಟ್ಗಳು, ನಾಣ್ಯಗಳು ಸಹ ಇಲ್ಲಿದೆ, ಸಂಗ್ರಹ ಮಾಡಿಟ್ಟಿದ್ದಾರೆ. ರಾಜರ ಕಾಲದಿಂದ ಬಂದಂಥ ಬೆಳ್ಳಿ ನಾಣ್ಯಗಳಾಗಿರ್ಬೋದು, ತಾಮ್ರದ ನಾಣ್ಯಗಳು, ಚಿನ್ನದ ನಾಣ್ಯಗಳು, ಹಾಗೆ 1 ಪೈಸಾ, 2 ಪೈಸಾ, 25 ಪೈಸಾ ಎಲ್ಲ ಥರ ನಾಣ್ಯಗಳು, ನೋಟ್ಗಳು ಹಾಗೆ ಇಟ್ಟಿದ್ದಾರೆ. ನನ್ನ ಹತ್ರನೂ ಒಂದು ಸ್ವಲ್ಪ ಸುಮಾರು ಕಲೆಕ್ಷನ್ ಇದೆ ಹಳೆ ಕಾಲದ ಕಾಯಿನೆಲ್ಲ. ಯಾವಾಗಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೆಲ್ಲ ಬೇರೆ ದೇಶದ ನೋಟ್ಗಳು, ಕಾಯಿನ್ಗಳು. ಆ ನೋಟ್ಗಳ ಮೇಲೆ ಬರೆದಿದ್ದಾರೆ ಯಾವ್ಯಾವ ದೇಶದ ನೋಟ್ಗಳಿದೆ ಅಂತೆಲ್ಲನೂ. ಸೊ ಹಳೆಯ ವಸ್ತುಗಳನ್ನಾಗಲಿ, ಹಳೆ ನೆನಪುಗಳನ್ನಾಗಲಿ ಜ್ಞಾಪಿಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಸೊ ನನ್ನ ಹತ್ರನೂ 1-2-3 ಕಾಯಿನ್ ಇದೆ. ಸೊ ಈ ಕಾಯಿನ್ ಇದೆ, ಈ ಕಾಯಿನ್ ಇದೆ, ಈ ನೋಟ್ ಇದೆ ಅಂತ ಅಂದ್ಕೊಂಡಾಗ ಒಂಥರ ಖುಷಿ ಆಗುತ್ತೆ. ಯಾರ್ಯಾರ ಹತ್ರ ಹಳೆಯ ಕಾಯಿನ್ಸ್ಗಳು ಈಗೂ ಇದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿದೆ. ನಾವು ಮನೆ ಸೇರೋವರೆಗೂ ಮಳೆ ಬರದೇ ಇದ್ದರೆ ಸಾಕು. ಯಾಕೆಂದರೆ ಇಲ್ಲಿಂದ ನಾವು ಇನ್ನೂ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ವಿಡಿಯೋ ತುಂಬ ಲೆಂತಿ ಆಗೋದು ಬೇಡ ಅಂತ ವಿಡಿಯೋನ ನಾನು ಪಾರ್ಟ್ 1, ಪಾರ್ಟ್ 2 ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಆ ಪಾರ್ಟ್ 2 ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.